ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ನಿಜಾತ್ಮಬೋಧದ ಪ್ರಕರಣ 12 ಸಾಧನ ಚತುಷ್ಷಷ್ಟ ತ್ರಿತಾಪ ವರ್ಣನಂ. ನಿಜಾತ್ಮಬೋಧ ಪ್ರಾಕೃತ ಭಾಷೆಯಲ್ಲಿ ನಮ್ಮೆಲ್ಲರಿಗೂ, ಸಾಧಕರಿಗೆ, ಶಿಷ್ಯರಿಗೆ, ಮುಮುಕ್ಷುಗಳಿಗೆ, ಜಿಜ್ಞಾಸು ಜನರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತಪ್ಪ ಏನು ಉಪನಿಷತ್, ಭಗವದ್ಗೀತಾ, ಭಾಗವತ ಈ ಶ್ಲೋಕಗಳೆಲ್ಲ ನಮಗೆ ವೇದಗಳಲ್ಲಿ ಹೇಳುವ ಶ್ಲೋಕಗಳನ್ನು ಪಠಣೆ ಮಾಡೋಕ್ಕೆ ಬರಲ್ಲ, ಓದ್ಲಿಕ್ಕೆ ಬರೋದಿಲ್ಲ, ಅದನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ, ನಾವು ಅದಕ್ಕೆ ಅರ್ಹರಿದ್ದೀವೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಿದ್ರಪ್ಪ ರಾಜಾರಾಮ್ ಮಹಾರಾಜರು ನಮ್ಮೆಲ್ಲರ ಸಲುವಾಗಿ ಅವರು ಇದನ್ನು ಕೃಪಾಮೂರ್ತಿಯಾಗಿ, ಕೃಪಾ ಕಟಾಕ್ಷ ನಾವು ಹೇಳ್ತೀವಿ, ಕೃಪಾಸಾಗರ ಭಕ್ತವತ್ಸಲ ಅಂತ ಸಂತರು ನಮ್ಮ ಮೇಲೆ ಏನು ಕೃಪಾ ಮಾಡ್ತಾರಪ್ಪ, ಇದನ್ನೆಲ್ಲವನ್ನು ನಮಗೆ ನೀನು ಯಾರು ತಿಳ್ಕೊಳ್ಳಪ್ಪ. ಏನು ಬ್ರಹ್ಮಾನಂದವು ನನಗೆ ನಾನು ಪಡ್ಕೊಂಡು ಸ್ವಾಮಿನ ಪಡ್ಕೊಂಡು ಆ ಬ್ರಹ್ಮಾನಂದ ಉಂಡು ಏನು ಸದಾ ಆ ಆನಂದದಲ್ಲಿ ಲೀನನಾಗಿರ್ತೀನೋ ಅದೇ ಆನಂದವನ್ನು ನೀವೆಲ್ಲರೂ ಪಡ್ಕೊಳ್ರಿ ಅಂತ ಹೇಳಿ ಅವರು ತಮ್ಮ ಜೀವನವನ್ನೇ ಅದರ ಸಲುವಾಗಿ ಮುಡುಪಾಗಿಟ್ಟಿರ್ತಾರೆ. ನಿಜಾತ್ಮಬೋಧ, ಹೂ ಆಮ್ ಐ, ರಮಣ ಮಹರ್ಷಿ ಪ್ರಕಾರ ಹೂ ಆಮ್ ಐ, ಅದೇ ಮರಾಠಿದಲ್ಲಿ ನಿಜಾತ್ಮಬೋಧ. ನಿಜ ಆತ್ಮಬೋಧ, ಆತ್ಮಕ್ಕೆ ಬೋಧನೆ ಯಾರೇನು ಮಾಡ್ತಿದ್ದಾರಪ್ಪ, ನೀನು ಯಾರು ತಿಳ್ಕೊಳಪ್ಪ ಅಂತ ಬೋಧನೆ ಮಾಡ್ತಿದ್ದಾರೆ. ಆತ್ಮಕ್ಕೆ ನೀನು ಯಾರು ನಿಜವಾಗಿಯೂ ಆ ಪರಮಾತ್ಮನ ಸ್ವರೂಪವೇ ಆಗಿರುತ್ತಿದೆಯಾ, ಆದರೆ ಮರೆತು ಹೋಗಿ ನಾನು ಜೀವ 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 ಅಂತ ಈ ಪ್ರಪಂಚದಲ್ಲಿ ಈ ಸಂಸಾರದಲ್ಲಿ ಬಂದು ಹೊರಳಾಡ್ತಿದ್ಯಾ. ಅದಕ್ಕೆ ನಾವು ಎಷ್ಟು ಅವರಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡಿದ್ರೆ, ಕೃತಜ್ಞತಾ ಸಲ್ಲಿಸಬೇಕು. ನಮಗೆ ಅವ್ರು ನಾವು ಏನೂ ಕಷ್ಟಪಡಬೇಕಾಗಿಲ್ಲ, ಅದು ರೆಡಿಮೇಡ್ ಫುಡ್ ಥರ ನಮಗೆ ಕೊಟ್ಟುಬಿಟ್ಟಿದ್ದಾರೆ ಅವರು. ಎಲ್ಲವನ್ನು ಅರ್ದಿ ಇದರಲ್ಲಿ ಸಾಧಕನಿಗೆ ಏನೇನು ಬೇಕೋ, ಸಾಧಕ ಒಂದೊಂದು ತನ್ನ ಸಾಧನೆ ಮಾಡುವಾಗ ಭಕ್ತಿ ಹೆಂಗೆ ಮಾಡಬೇಕು, ಜ್ಞಾನ ಹೆಂಗೆ ಪಡ್ಕೋಬೇಕು, ವೈರಾಗ್ಯ ಹೆಂಗೆ ಪಡ್ಕೋಬೇಕು, ಮನವಿವರಣ, ವೈರಾಗ್ಯ ವಿವರಣ, ಮತ್ತು ಪ್ರತಿಯೊಂದು ಮಾತನ್ನು ಹೆಂಗೆ ಈ ದೇಹದ ಕುರಿತಾಗಿ, ಮನಸ್ಸಿನ ಕುರಿತಾಗಿ, ಸದ್ಗುರು ಕುರಿತಾಗಿ ಎಲ್ಲ ಪ್ರಕರಣಗಳಲ್ಲೂ ಅವರು ಅದನ್ನೆಲ್ಲೋ ಅರ್ದಿ ಇಟ್ಟುಬಿಟ್ಟಿದ್ದಾರೆ. ಫುಲ್ಲಿ ಪ್ರಿಪೇರ್ಡ್ ಫುಡ್ ಥರ ನಾವೇನು ಮಾಡಬೇಕು, ಫುಲ್ಲಿ ಪ್ರಿಪೇರ್ಡ್ ಫುಡ್ಡನ್ನು ಪ್ಲೇಟಲ್ಲೂ ಹಾಕಿಟ್ಬಿಟ್ಟಿದ್ದಾರೆ. ಬನ್ನಿ ಉಣ್ಣಿ ಅಂತ ಕರಿತಾರೆ, ನಮಗೆ ಪ್ರೀತಿಯಿಂದ, ಪ್ರೇಮದಿಂದ, ತಳಮಳದಿಂದ ಕರಿತಾರೆ. ಸ್ವಾಮಿ ಯಾರು ತಿಳ್ಕೊಳ್ರಪ್ಪ, ನೀನು ಯಾರು ತಿಳ್ಕೊಳಪ್ಪ, ಆನಂದದಲ್ಲಿ ಸದಾ ಇರಪ್ಪ, ಪ್ರಪಂಚದಿಂದ ಆಚೆ ಬಂದು ಒಮ್ಮೆ ನಿನ್ನನ್ನು ಹುಡುಕು ನೋಡು, ನೀನು ಯಾರು. ಅವಾಗ ಇಲ್ಲಿ ಎಲ್ಲವೂ ಈ ಪ್ರಪಂಚದ ನಿಜ ಸ್ವರೂಪ ನಿನಗೆ ಮಿಥ್ಯ ಅನ್ನಿಸ್ದಾಗ, ಸುಳ್ಳು ಅನ್ನಿಸ್ದಾಗ ಅದರ ಹಿಂದೆ ನೀನು ಹೋಗೋದೇ ಇಲ್ಲ. ಈ ಸಾಧನ ಚತುಷ್ಷಷ್ಟ ತ್ರಿತಾಪದಲ್ಲಿ 47 ಶ್ಲೋಕಗಳಿದ್ದಾವೆ. ಅದನ್ನು ನಾವು ಹೆಂಗಾಗತ್ತೆ ಅದನ್ನು ನೋಡ್ಕೋತಾ ಹೋಗೋಣ. ಆ ಶ್ರವಣ, ಚಿಂತನ, ಮನನ, ಮಥನ ಮಾಡಿ ಸಾರ ವಿಚಾರವನ್ನು ತಿಳ್ಕೊಂಡು ಪ್ರಾಣಿ ಮಾತ್ರಕ್ಕೆ ಕೊಟ್ಟಿರುವ ವಿವೇಕವನ್ನು ಬಳಸಿ ನಮ್ಮ ಜೀವನವನ್ನು ಇದೇ ಜನ್ಮದಲ್ಲಿ ಆ ಸದ್ಗುರು ಕೃಪಾಮೂರ್ತಿ ಚಿದಂಬರನ ಆಶೀರ್ವಾದದಿಂದ ನಾವು ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋಣ. ಇದೇ ಜನ್ಮದಲ್ಲಿ ಈ ಮನಸ್ಸಿನಿಂದ ಬಿಡುಗಡೆ ಹೊಂದಿ, ಮನಸ್ಸು ಎಲ್ಲೂ ಹೋಗುವುದಿಲ್ಲ. ಬಿಡುಗಡೆ ಹೊಂದುವುದು ಅಂದರೆ ಏನಪ್ಪ, ಭ್ರಾಂತಿಯಿಂದ ಬಿಡುಗಡೆ ಹೊಂದುವುದು. ಎಲ್ಲಿವರೆಗೂ ಈ ದೇಹ ಇದೆಯೋ ಮನಸ್ಸು ಎಂಬುವ ಇನ್ಸ್ಟ್ರೂಮೆಂಟ್ ಬಳಕೆ ಮಾಡಲಿಕ್ಕೆ, ನಮಗೆ ವ್ಯಕ್ತಪಡಿಸ್ಲಿಕ್ಕೆ ಇನ್ಸ್ಟ್ರೂಮೆಂಟ್ ಬೇಕೇ ಬೇಕು. ಯಾವುದಾದ್ರೂ ನನ್ನ ಮಾತನ್ನು, ಅವ್ಯಕ್ತವಾದ ಮಾತನ್ನು, ವಿಚಾರಗಳನ್ನು, ಈ ಒಳಗಿರೋ ಮಾತನ್ನು ನಾನು ಹೊರಗಡೆ ಹೆಂಗೆ ಹೇಳಬೇಕಪ್ಪ. ಈ ಮನಸ್ಸು ದೇಹವನ್ನು ಬಳಕೆ ಮಾಡಿಕೊಂಡು, ಇಂದ್ರಿಯಗಳನ್ನು ಬಳಕೆ ಮಾಡಿಕೊಂಡು ಅದು ವ್ಯಕ್ತಪಡಿಸುತ್ತೆ ಮನಸ್ಸು. ಈಗ ಕಣ್ಣೀರು ಬರುತ್ತೆ ನನಗೆ, ಕಣ್ಣಿಗೆ ಹೆಂಗೆ ಬಂತು, ಆ ಭಾವನೆ ಹೆಂಗೆ ಬಂತು, ಭಾವನೆ ಒಳಗಿತ್ತು. ಭಾವನೆ ಒಳಗಿದ್ದಿದ್ದು ಅವ್ಯಕ್ತವಾದ ಭಾವನೆ. ನನಗೆ ನನ್ನ ಒಂದು ಸದ್ಗುರು ಮೇಲಿರುವ ಪ್ರೀತಿ ಅಥವಾ ಭಕ್ತಿ ಅನ್ನೋಣ, ಅದು ವ್ಯಕ್ತಪಡಿಸಬೇಕು ಅಂದರೆ ಮನಸ್ಸೇನು ಮಾಡುತ್ತೆ, ಇಂದ್ರಿಯಗಳ ಮುಖಾಂತರ, ಕಣ್ಣಿನ ಮುಖಾಂತರ ಅದನ್ನು ವ್ಯಕ್ತಪಡಿಸುತ್ತೆ, ಕಣ್ಣೀರ ಮುಖಾಂತರ. ಪಶ್ಚಾತ್ತಾಪ ಭಾವ ಇರಬಹುದು, ಅನುತಾಪ ಭಾವ ಇರ್ಬೋದು, ಕ್ರೋಧ ಭಾವ ಇರಬಹುದು. ನಾವು ನೋಡ್ತೀವಿ ತಕ್ಷಣಕ್ಕೆ ಒಬ್ಬ ಮನುಷ್ಯನ ಚೆಹರಾದಲ್ಲಿ ಬದಲಾವಣೆ ಆಯಿತು, ಮುಖಮಂಡಲದಲ್ಲಿ. ಯಾಕೆ ಕ್ರೋಧ ಬರ್ತಾ ಇದೆ ನಮಗೆ ಕಾಣಿಸುತ್ತೆ. ಕ್ರೋಧ ಬರ್ತಿರೋದು ನಮಗೆ ಅದೇನಾಗ್ತಿದೆ, ಗೋಚರ ಆಗ್ತಿದೆ, ವ್ಯಕ್ತ ಆಗ್ತಿದೆ. ಹಂಗಾರೆ ಕ್ರೋಧ ಎಲ್ಲಿತ್ತು, ಅವ್ಯಕ್ತವಾಗಿ ಒಳಗಿದ್ದನ್ನು ಹೊರಗಡೆ ತೆಗೆ ಹಾಕುವುದು ಒಂದು ಇನ್ಸ್ಟ್ರೂಮೆಂಟ್ ಅಂದರೆ ಮನಸ್ಸು.
ಹಂಗಂದಮೇಲೆ ಅದನ್ನು ಏದಕ್ಕೆ ಬಳಕೆ ಮಾಡಬೇಕು ಅನ್ನೋದನ್ನು ವಿವೇಕದಿಂದ ನಾವು ಯೋಚಿಸಬೇಕು. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ತೋ ಶಿಷ್ಯ ಕರಿತ ಸೇವಿನಂತಿ ಸಾಧನ ಚತುಸಷ್ಟಜೆ ಮಣತಿ ತೇ ನಿವಡೋನಿ ಸಾಂಗಾವೇ ಮಜ ಪ್ರತಿ ಕೃಪಾಮೂರ್ತಿ ಶ್ರೀ ಗುರುರಾಯ. ನೋಡಿ, ಮೊದಲನೇ ಸಾಲದಲ್ಲಿ ಏನಪ್ಪ, ಈ ಸಾಲುಗಳನ್ನು ಓದುವಾಗ ಶಬ್ದ ಶಬ್ದ ಟು ಶಬ್ದ, ವರ್ಡ್ ಟು ವರ್ಡ್, ನಾವು ವರ್ಡ್ ಟು ವರ್ಡ್ ಅಂತರಾಳದಲ್ಲಿ ಇಳಿದು ಇದನ್ನು ರಾಜಾರಾಮ್ ಮಹಾರಾಜರು ಗುರುಗೆ ಸಂಬೋಧನೆ ಮಾಡುವಾಗ ಯಾವ ರೀತಿಯಿಂದ ಹಂಬಲ್, ಪೊಲೈಟ್ನೆಸ್, ಗ್ರ್ಯಾಟಿಟ್ಯೂಡ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಹೇಳ್ತೀವೋ, ಲೀನತೆ, ದೀನತೆಯಿಂದ, ಪೊಲೈಟ್ನೆಸ್ಸಿಂದ ಹೆಂಗೆ ವಿನಮ್ರತೆಯಿಂದ ವಿನಂತಿ ಮಾಡ್ಕೋತಿದ್ದಾರೋ. ಕೃಪಾಮೂರ್ತಿ ಶ್ರೀ ಗುರುರಾಯ ಅಂದರೆ ನಮಗೆ ಏನು ಪಾಠ ಹೇಳ್ಕೊಡ್ತಾರಪ್ಪ? ಜೀವನದಲ್ಲಿ ಗುರು ಸದ್ಗುರು ಭೇಟಿಯಾದಾಗ ನಾವು ಒಂದು ಪ್ರಶ್ನೆಯನ್ನು ಕೇಳುವಾಗ ವಿವೇಕದಿಂದ ಎಂಥ ಪ್ರಶ್ನೆಗಳನ್ನು ಕೇಳಬೇಕು. ಗುರು ಹತ್ರ ಹೋದಾಗ ಐಹಿಕ ಪ್ರಾಪಂಚಿಕ ವಿಷಯದ ಬಗ್ಗೆ ಅವನ ಜೊತೆ ಮಾತಾಡಬೇಕು. ನಾವು ಕೊಚ್ಚೆದಲ್ಲಿ ಬಿದ್ದಿದ್ದೀವಿ, ಅವನನ್ನು ಕೊಚ್ಚೆದಲ್ಲಿ ತಂದ್ಕೊಂಬರೋದು. ಅಥವಾ ಸಾಧನ ಚತುಸಷ್ಟ ಅಂದರೆ ಏನು, ನಾನು ಯಾರು, ನಾನಿಲ್ಲಿ ಯಾಕೆ ಬಂದಿದ್ದೀನಿ ಗುರುರಾಯ, ಅದನ್ನು ಕೇಳುವುದು ಒಂದು ರೀತಿ, ನೀತಿನ ನಮಗೆ ಹೇಳ್ಕೊಡ್ತಿದ್ದಾರೆ ರಾಜಾರಾಮ್ ಮಹಾರಾಜರು. ಕೃಪೆಯ ಸಾಕಾರ ಮೂರ್ತಿ ನೀನು ಚಿದಂಬರ, ಆದರೆ ನನ್ನ ಗುರುದೇವ ನೀನು ಅಂತ ಶಿಷ್ಯ ವಿನಂತಿಯನ್ನು ಮಾಡುತ್ತಾ ಇದ್ದಾನೆ. ಹೇ ಗುರುದೇವ, ಸಾಧನ ಚತುಸಷ್ಟಯ ಅಂದರೆ ಏನು, ನನಗೆ ದಯವಿಟ್ಟು ನೀನು ಕೃಪೆ ಮಾಡಿ ಅರ್ಥೈಸಪ್ಪ, ತಿಳಿಸ್ಕೊಡಪ್ಪ ಅಂತ ವಿನಂತಿ ಮಾಡ್ತಿದ್ದಾರೆ. ರಿಕ್ವೆಸ್ಟ್ ಮಾಡೋದ್ರಲ್ಲೂ ಅಥವಾ ಗುರುವಿನ ಜೊತೆ ಮಾತಾಡೋದ್ರಲ್ಲೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು, ನಮಗೆ ಹೆಂಗೆ ಮಾತಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಿದ್ದಾರೆ. ಮುಂದೆ ಏನು ಹೇಳ್ತಾರಪ್ಪ? ಮಗಬೋಲೆ ಕೃಪಾಧನ ಐಕ ಸಾಧನ ಚತುಷ್ಷಷ್ಟ ಲಕ್ಷಣ ಚಿತ್ತಿ ಧರೋನಿ ಕರಿ ಸಾಧನ ಉದ್ಯೋಗ ಜಾಣ ಐಕಿಯೇಲ. ಕೃಪಾಧನ ಶ್ರೀ ಸದ್ಗುರುರಾಯ ಚಿದಂಬರ ಏನು ಹೇಳ್ತಾನಪ್ಪ? ಸಾಧನ ಚತುಷ್ಷಷ್ಟ ಅಂದರೆ ಏನು, ಅದನ್ನು ಚಿತ್ತದಲ್ಲಿ ಏಕಾಗ್ರವಿಟ್ಟು ಕೇಳಪ್ಪ, ಆಮೇಲೆ ಸಾಧನೆಯನ್ನು ಶುರು ಮಾಡು. ಚಿತ್ತ ಏಕಾಗ್ರ ಆಗಬೇಕು. ಚಿತ್ತ ಅಂದರೆ ಏನು? ನನ್ನ ದೇಹ, ಮನಸ್ಸು, ಬುದ್ಧಿ ಎಲ್ಲವನ್ನು ಏಕಾಗ್ರ ಚಿತ್ತದಿಂದ, ದ ಹೋಲ್ ಶುಡ್ ಬಿ ಅಲೈನ್ಡ್ ಇನ್ ಒನ್ ಪ್ಲೇಸ್. ಗುರು ಏನೋ ಪ್ರವಚನ ಹೇಳ್ತಿದ್ದಾನೆ, ನಮ್ಮ ಮನಸ್ಸು ಎಲ್ಲೋ ಚಾಯ್ನ ಮಾಡುವಾಗಲೋ, ಕಿಚನ್ನಲ್ಲಿ ಮಾಡುವಾಗಲೋ ಅನ್ನೋದಿದ್ರೆ, ಅಥವಾ ಯಾರ್ದೋ ಜೊತೆ ನಾ ಫೋನ್ ಮೇಲೆ ಮಾತಾಡ್ತಿದ್ರೆ, ಅಥವಾ ಆನ್ ಮಾಡಿಟ್ಬಿಟ್ಟು ಮೊಬೈಲ್ನ ಎಲ್ಲೋ ಹೋಗಿ ಯಾರ ಜೊತೆ ಹರಟೆ ಹೊಡಿತಿದ್ರೆ, ಗುರು ಬೋಧನೆ ಹೆಂಗ್ರಿ ನಮಗೆ? ಗುರು ತಾರತಮ್ಯ ಇಲ್ಲ ಅವನ ಹತ್ರ. ಆ ಕೃಪೆಯ ವರ್ಷ ಅಂದರೆ ಮಳೆನ ಎಲ್ಲರ ಮೇಲೂ ಸಮಾನವಾಗಿ ಸುರಿಸ್ತಿರ್ತಾನೆ. ನಾವದನ್ನು ಬಳಕೆ ಮಾಡಿಕೊಳ್ಳಿಲ್ಲ ಅಂದರೆ, ಉಪಯೋಗ ಮಾಡಿಕೊಳ್ಳಿಲ್ಲ ಅಂದರೆ, ನಮ್ಮಷ್ಟು ಮೂರ್ಖರು ಜಗತ್ತಿನಲ್ಲಿ ಯಾರೂ ಇಲ್ಲ. ಚಿತ್ತವನ್ನು ಏಕಾಗ್ರ ಮಾಡಿ ಕೇಳು, ಮತ್ತೆ ಸಾಧನೆಯನ್ನು ಮಾಡು. ಯಾಕೆಂದರೆ ಸಾಧನೆ ಮಾಡುವಾಗ ಇದೆಲ್ಲೂ ನಿನ್ನ ಉಪಯೋಗಕ್ಕೆ ಬರುತ್ತದೆ. ನಿತ್ಯ ಅನಿತ್ಯ ವಿವೇಕ ಜಾಣ, ಇಹಮೂತ್ರ ಫಲಭೋಗ ವಿತರಾಗ ಪೂರ್ಣ, ಶಮದಮಾದಿ ಷಟಕ್ ಸಾಧನ ಮುಮುಕ್ಷು ಜಾಣ ಚೌಥೇಹೇ. ಏನಪ್ಪ ಸಾಧನ ಚತುಷ್ಷಷ್ಟ 4 ಪ್ರಕಾರ ಸಾಧನಗಳಲ್ಲಿ ಏನೇನು ಮಾಡಬೇಕಪ್ಪ ಅಂದರೆ, ನಿತ್ಯ ಅನಿತ್ಯ ವಿವೇಕ, ನಿತ್ಯ ಅನಿತ್ಯ ವಿವೇಕ, ಇಹಲೋಕ ಪರಲೋಕ ಸಹಜ ಪ್ರಾಪ್ತಿಯಾಗುವ ಭೋಗ ವಿಷಯಗಳಲ್ಲಿ ವೈರಾಗ್ಯ, ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತಿಗಳು, ಹಾಗೂ 4ನೇದು ಮುಮುಕ್ಷತ್ವ. ಮುಮುಕ್ಷತ್ವ ಅಂದರೆ ಅರ್ಜ್ ಆರ್ ಲಾಂಗಿಂಗ್ ಫಾರ್ ಡಿಸೈರ್ ಟು ಅಟೈನ್ ದ ಗಾಡ್, ಭಗವಂತನ ಪ್ರಾಪ್ತಿ ಮಾಡುವ ತಳಮಳಕ್ಕೆ ಮುಮುಕ್ಷತ್ವ ಅನ್ನುತ್ತಾರೆ. 4ನೇ ಸಾಲಲ್ಲಿ ಏನು ಹೇಳ್ತಾರಪ್ಪ? ನಿತ್ಯ ಮಣಿಜೆ ಅವಿನಾಶಿ ಶಾಶ್ವತ, ಅನಿತ್ಯ ಮಣಿಜೆ ನಾಶಿವಂತ, ನಿತ್ಯಾನಿತ್ಯ ವಿವೇಕಯುಕ್ತ, ಬೋಲಿಜೆ ಸಯುಕ್ತ ತಯಾಸಿ. ನಿತ್ಯ ಅಂದರೆ ಏನಪ್ಪ? ಯಾವಾಗಲೂ ಇರುವುದು. ಅವಿನಾಶಿ, ಯಾವುದಕ್ಕೆ ವಿನಾಶವೇ ಇಲ್ಲ. ಶಾಶ್ವತ ತತ್ವ, ಯಾವಾಗಲೂ ಇರೋದು ಆ ಪರಬ್ರಹ್ಮ ವಸ್ತು. ನಾನು ಹೋದ ಮೇಲೂ ಇತ್ತು, ನಾನು ಹುಟ್ಟಿದಾಗೂ ಇತ್ತು, ನಾನು ಮಧ್ಯದಲ್ಲಿ ಇರೋದ್ರಲ್ಲೂ ಇದೆ, ನಾಳೆ ನಾನು ಹೋದ ಮೇಲೂ ಸದಾ ಕಾಲ ಇರುವುದಕ್ಕೆ ಎಟರ್ನಲ್ ಏನಂತೀವೋ ಅದು ನಿತ್ಯ. ಹಾಗಾದರೆ ಅನಿತ್ಯ ಅಂದರೆ ಏನಪ್ಪ? ನಾಶಿವಂತ. ನಾಶಿವಂತ ಅಂದರೆ ದೃಶ್ಯಕ್ಕೆ ಕಾಣಿಸ್ತಿರೋ ಎಲ್ಲ ವಿಷಯಗಳು, ಪದಾರ್ಥಗಳು
ಕಣ್ಮುಂದೆ ಗೋಚರ ಆಗ್ತಿರೋದು ಎಲ್ಲವೂ ನಾಶಿವಂತ. ಅದಕ್ಕೆ ಪರಮಾರ್ಥದಲ್ಲಿ ನಿತ್ಯ ಅನಿತ್ಯ ವಿವೇಕವನ್ನು ಉಪಯೋಗಿಸಬೇಕು. ಪ್ರಾಣಿಗೆ ಈ ಸಹುಲಿಯತ್ ಕೊಟ್ಟಿಲ್ಲ, ಮನುಷ್ಯನಿಗೆ ಮಾತ್ರ ವಿವೇಕ ಎಂಬುವುದು ಬುದ್ಧಿನಲ್ಲಿ ಇಟ್ಟಿದ್ದಾನೆ. ಅಂದರೆ ವಿಚಾರ ನಿರ್ಣಯ ಮಾಡುವುದು, ಡಿಸಿಷನ್ ಮೇಕಿಂಗ್ ಪವರ್ ಅಂತೀವಿ ನಾವು ಅದಕ್ಕೆ. ಯಾವುದು ನಿತ್ಯ ವಸ್ತು ಇದೆ, ಯಾವುದು ಅನಿತ್ಯ ವಸ್ತು ಇದೆ, ಯಾವುದು ವಿನಾಶ ಹೊಂದುವುದಿದೆ, ಯಾವುದು ಅವಿನಾಶಿ ಇದೆ ಅಂಥ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂದರೆ ಆ ವಿವೇಕನ ನಾವು ಬಳಸಬೇಕು. ಶಾಶ್ವತ ನಾಶಿವಂತ ಇದನ್ನು ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ನಾವೇನಂತೀವಿ, ಸಂಯುಕ್ತ ಅಂತೀವಿ. ಅಂದರೆ ನಿನಗೆ ಕೊಟ್ಟಿರೋ ಬುದ್ಧಿಯನ್ನು ನೀನು ಉಪಯೋಗಿಸಲಿಲ್ಲ ಅಂದರೆ ನಮ್ಮ ಜೀವನ ಉದ್ಧಾರ ಆಗುವುದಿಲ್ಲ. ಇಲ್ಲಿ ಬೇರೆಯವ್ರನ್ನ ಯಾರನ್ನೂ ನೋಡೋಂಗಿಲ್ಲ. ಇಲ್ಲಿ ಬೇರೆಯವ್ರನ್ನ ಯಾರು ಬಳಕೆ ಮಾಡ್ಕೋತಾರೋ ಇಲ್ಲೋ, ನನಗೆ ಕೊಟ್ಟಿರೋ ಪವರ್ನ ನಾನು ಬಳಕೆ ಮಾಡ್ಕೋಬೇಕು. ನನಗೆ ಕೊಟ್ಟಿರೋ ವಿವೇಕದಿಂದ ನಾನು ಚಿದಂಬರನ ಪ್ರಾಪ್ತಿ ಮಾಡ್ಕೋಬೇಕು. ಅದೊಂದೇ ಧ್ಯೇಯ ಗುರಿ ಇಟ್ಕೊಂಡು ನಾನು ಹೆಜ್ಜೆಯನ್ನು ಮುಂದಿಡ್ತಾ ಹೋಗಬೇಕು. ಅನಿತ್ಯ ದೇಹಾದಿ ಪ್ರಪಂಚಿ ವೀಟಧರಿ ಉದಾಸ ಸರ್ವ ದೃಶ್ಯಾವರಿ ನಿತ್ಯ ಆತ್ಮ ನಿಧಿಧ್ಯಾಸ ಕರಿ ನಿತ್ಯಾನಿತ್ಯ ವಿವೇಕ ಚತುರಿ ಬೋಲಿಜೆ ಹೋ. ನಿತ್ಯ ಅನಿತ್ಯ ವಿವೇಕ ಅಂದರೆ ಏನು ಅಂತ ಹೇಳಿದ್ರು. ಇದನ್ನು ಉಪಯೋಗಿಸಿ, ವಿವೇಕವನ್ನು ಉಪಯೋಗಿಸಿ ಯಾರು ಸಾವಧಾನಾಗ್ತಾನೋ, ಅಲರ್ಟ್ ಆಗ್ತಾನೋ, ಅವೇರ್ ಆಗ್ತಾನೋ ಅವನಿಗೆ ಚತುರ ಅಂತ, ಚತುರ ಸಾಧಕ ಅಂತ ತಿಳಿಯಬೇಕು. ಚತುರ ಅಂದರೆ ಇಲ್ಲಿ ಇಂಟಲೆಕ್ಚುವಲ್ ಅಲ್ಲ. ಚತುರ ಅಂದರೆ ನಾವು ಈಸ್ ಹೈಲಿ ಇಂಟಲೆಕ್ಚುವಲ್, ಹೈಲಿ ಹಿ ಶ್ರೂವೆಡ್, ದಿಸ್ಸು ದಟ್ಟು, ಅದು ಅಲ್ಲ. ಇಲ್ಲಿ ಚತುರ ಅಂದರೆ ಈ ವಿವೇಕವನ್ನು ಯಾರು ಬಳಸ್ತಾರೋ, ಪಾರಮಾರ್ಥಿಕ ಶಬ್ದವನ್ನು ಬಹಳ ತಿಳ್ಕೋಬೇಕು ಅಂದರೆ ನಾವು ಅದನ್ನು ನಮ್ಮ ಮನಸ್ಸಿನ ಪ್ರಕಾರ ತಿಳಿಯುವುದಲ್ಲ, ಮನಸ್ಸಿಂದ ಆಚೆ ಹೋಗಿ ಈ ಶಬ್ದಗಳನ್ನು ತಿಳ್ಕೋಬೇಕು. ಯಾರಿಗೆ ಚತುರಿ ಬೋಲಿಜೇಹ, ಸ್ವಾಮಿ ಹೇಳ್ತಾನೆ, ಯಾರಿಗಪ್ಪ ಚತುರ ಅನ್ನಬೇಕು? ಯಾರು ಜೀವನದಲ್ಲಿ ಆ ವಿವೇಕವನ್ನು ಬಳಸ್ತಾನೋ, ತನ್ನ ಜೀವನವನ್ನು ಉದ್ಧಾರ ಮಾಡ್ಕೋತಾನೋ ಅವನಿಗೆ ನಾವು ಚತುರ ಅನ್ನಬೇಕು. ಬಾಕಿ ನಾವೆಲ್ಲರೂ 99% ನಾವೆಲ್ಲರೂ ಆ ಮೂರ್ಖರ ಥರನೇ ಬಿಹೇವ್ ಮಾಡ್ತಾ ಇರ್ತೀವಿ. ವ್ಯವಹಾರದಲ್ಲಿ ತಂದಾಗ ದೇಹ ಪ್ರಪಂಚ ಇವೆಲ್ಲವೂ, ಪ್ರಪಂಚನೇ ಅನಿತ್ಯ ಅಂದಮೇಲೆ ಅದರಲ್ಲಿ ನನ್ನ ದೇಹನೂ ಬಂತು. ಸೊ ನನ್ನ ದೇಹವೂ ಏನಿದೆ ಅನಿತ್ಯ ವಸ್ತು. ಅದಕ್ಕೂ ಟೈಮ್ ಆ್ಯಂಡ್ ಸ್ಪೇಸಲ್ಲಿ ಬಂದಾಗ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಕೊಟ್ಟಿದ್ದಾನೆ, 50, 60, 70, 80, 90 ವರ್ಷಗಳ ಕಾಲ. ಅದಕ್ಕೆ ಯಾವಾಗ ನಾನು ಪ್ರಪಂಚ ಅನಿತ್ಯ ಅಂದಮೇಲೆ ನನ್ನ ದೇಹ ಅದಕ್ಕೆ ಸಂಬಂಧಪಟ್ಟಿದ್ದು. ಈ ವಿಷಯದಲ್ಲಿ ಅನಾಸಕ್ತಿ ಭಾವನೆ ಹೊಂದಬೇಕು, ಧಾರಣೆ ಮಾಡಬೇಕು. ಇದು ಶಾಶ್ವತ ಅಲ್ಲ ಅಂದಮೇಲೆ ನಾಳೆ ನನಗೆ ಗೊತ್ತಿಲ್ಲ ಅಂದಮೇಲೆ ಪರೀಕ್ಷಿತನ ಗತೆ 7 ದಿವಸಗಳ ಕಾಲದಲ್ಲಿ ಹೆಂಗೆ ಅವನು ಭಗವಂತನ ಪ್ರಾಪ್ತಿ ಮಾಡಿಕೊಂಡು, ಹಾಗೆ ಇದೇ ಜೀವನ ಕಾಲದಲ್ಲಿ ನಾನು ಚಿದಂಬರನ ಪ್ರಾಪ್ತಿ ಮಾಡಿಕೊಳ್ತೀನಿ ಅನ್ನೋ ನಿರ್ಧಾರವನ್ನು ಮಾಡಬೇಕು. ಅಂದರೆ ಉದಾಸೀನ ವೃತ್ತಿಯನ್ನು ಧಾರಣೆ ಮಾಡಿ ಶಾಶ್ವತದ ಆತ್ಮವನ್ನು, ಚಿರಂತನ ಇದೆ, ಎಟರ್ನಲ್ ಇದೆ, ಅದನ್ನು ನಾನು ಪಡ್ಕೋಬೇಕು ಅನ್ನೋ ಅದರ ಕಡೆ ನನ್ನ ನಿಧಿಧ್ಯಾಸವನ್ನು ಧಾರಣೆ ಮಾಡಬೇಕು. ಅಂತರಂಗದಲ್ಲಿ ಯಾವಾಗಲೂ ಅದೇ ಚಿಂತನೆ ಮಾಡ್ತಿರ್ಬೇಕು. ಯಾವಾಗಪ್ಪ ನೀ ಸಿಗ್ತೀಯ, ಯಾವಾಗ ಕಾಣಿಸ್ತೀಯ, ನನ್ನ ದೃಷ್ಟಿಗೆ ಯಾವಾಗ ಗೋಚರ ಆಗ್ತೀಯ ಚಿದಂಬರ. ಅದು ಬಿಟ್ಟು ಇನ್ನೊಂದು ವಸ್ತು ಬಗ್ಗೆ, ವಿಷಯದ ಬಗ್ಗೆ ಉದಾಸೀನ ಭಾವನೆಯನ್ನು ಬೆಳೆಸ್ಕೋಬೇಕು. ಉದಾಸೀನ ಅಂದರೆ ಬೇಜಾರು ಮಾಡ್ಕೊಂಡು ಮುಖ ಸಪ್ಪೆ ಮಾಡಿಕೊಂಡು ಒಂದು ಮೂತಿ ಮಾಡ್ಕೊಂಡು ಕೂಡೋದಲ್ಲ. ಉದಾಸೀನ ಅಂದರೆ ಇವೆಲ್ಲ ವಸ್ತು ಇದ್ದರೂ ಇದ್ರದ್ದು ಬೆಲೆ ನನಗೆ ಕೌಡಿ ಭರ್ಕಿ ಕಿಮ್ಮತ್ ನಹಿ ಹೇ ಅಂತ ಅಂದಂಗೆ ಅದರ ಬಗ್ಗೆ ನನಗೆ ಭಾವನೆ, ಅನಾಸಕ್ತ ಭಾವನೆ ಇರಬೇಕು. ಇದೇ ನನ್ನ ಹತ್ರ ಆಸ್ತಿ ಇದೆ, ಅಂತಸ್ತಿದೆ, ಮನೆ ಇರಬಹುದು, ಕಾರ್ ಇರಬಹುದು, ಆದರೆ ಅದರ ಬಗ್ಗೆ ಯಾವ ಥರವಾದ ಒಂದು ವಿಚಾರ ನನ್ನ ಹತ್ರ ಇದೆ ಎಂಬುವ ವಿಚಾರ ಇಲ್ಲ. ಇದೆಲ್ಲ ಕೊಟ್ಟಿದ್ದಾನೆ ಪರಮಾತ್ಮ, ಬಳಕೆ ಮಾಡ್ಕೋಬೇಕು, ಇರಬೇಕು ಅಷ್ಟೇ. ಆದರೆ ನನ್ನ ನಿಜ ಉದ್ದೇಶ ಚಿದಂಬರನ ಪ್ರಾಪ್ತಿಯೇ ನನ್ನ ನಿಜ ಉದ್ದೇಶ. ನಿಜ ಆನಂದ, ಶಾಶ್ವತ ಆನಂದ ಪಡ್ಕೊಳ್ಳೋದಲ್ಲಿ ಇರಬೇಕು. ಇಹಮೌತ್ರ ಮಣಿಜೆ ಉಭಯಲೋಕ ಯಾ ಲೋಕೀಚೆ ಸಾಮ್ರಾಜ್ಯಾದಿ ಸುಖ ಕಾಕವಿಷ್ಟೇವತ ಮಾನೀ ದೇಖ ವಿಷಯ ಸುಖ ವಿಷವತ. ಇಹಲೋಕ ಹಾಗೂ ಪರಲೋಕ ಅಂದರೆ ಭೂಮಿ ಮೇಲಿರುವಾಗ ಏನೇನು ನಾನಾ ಸಾಮ್ರಾಜ್ಯಾದಿ ಸ್ಥಾಪನೆಯನ್ನು ನಾವು ಮಾಡಿದ್ದೀವೋ, 1 ಕೋಟಿ ಮನೆ ಇದೆ ರೀ, 4 ಫಾರ್ಮ್ ಹೌಸ್ ಇದೆ ರೀ, 4 ಕಾರ್ ಇದೆ ರೀ, ಬಂಗ್ಲೋ ಇದೆ ರೀ, ಅಡಿಕೆ ತೋಟ ಇದೆ ರೀ, ಜೋಳದ ಹೊಲ ಇದೆ ರೀ ನಮ್ಮದು, ಈ ನಾನಾ ಸುಖಗಳು ಅಥವಾ
ಸ್ವರ್ಗದಲ್ಲಿ ಹೋಗಿ ನಾನಾ ರೀತಿ ಪುಣ್ಯ ಮಾಡಿದ್ದು ಸ್ವರ್ಗಲೋಕದಲ್ಲಿ ವಜ್ರ ವೈಡೂರ್ಯಾದಿಗಳು ರಂಭಾ ಮೇನಕೆಗಳು ನನಗೆ ರಮಿಸ್ತಾರೆ ನನ್ನ ಮನಸ್ಸನ್ನು ಅಂತ ತಿಳ್ಕೊಳ್ಳೋದು ಕಾಗೆ ವಿಷ್ಠೆ ಪ್ರಮಾಣ ತುಚ್ಛವಾಗಿ ತಿಳಿಯಬೇಕು. ಕಾಕವಿಷ್ಠ ಅಂದರೆ ಕಾಗೆ ವಿಷ್ಠ ಮಲ ಪ್ರಮಾಣ ಸಮಾನವಾಗಿ ನಾವು ತಿಳಿಯಬೇಕು. ಅಂದರೆ ಅದಕ್ಕೆ ಯಾವ ಥರವಾದ ವ್ಯಾಲ್ಯೂನೇ ಇಲ್ಲ ಈ ವಸ್ತುಗಳಿಗೆ ಅಂತ ಸಾಧಕ ಶಿಷ್ಯ ಯಾರು ಹೋಗ್ತಾನೋ ಭಗವಂತನೇ ಅರಸ್ಕೊಂಡು ಅವನಿಗೆ ಇದನ್ನು ಬೋಧನೆ ಮಾಡ್ತಿದ್ದಾರೆ. ಯಾಕೆಂದರೆ ವಿಷದ ಪ್ರಮಾಣವಾಗಿ ಘಾತಕವಿರುತ್ತದೆ. ಯಾರಾದರೂ ವಿಷ ಕುಡಿತಾರೇನ್ರಿ? ಬನ್ನಿರಿ ನಮಗೊಂದು ಲೋಟ ವಿಷ ಕೊಡ್ರಿ ಅಂತ. ಬೇಸಿಗೆ ಕಾಲ ಬಂತು, ಕೋಲ್ಡ್ ಡ್ರಿಂಕ್ ಕುಡಿಯೋಣ, ಥಂಡ ನಿಂಬು ಪಾನಿ ಕುಡಿಯೋಣ, ಶುಗರ್ ಕೇನ್ ಜ್ಯೂಸ್ ಕುಡಿಯೋಣ, ಇಲ್ರಿ ನಮಗೊಂದು ಲೋಟ ವಿಷ ಕೊಡ್ರಿ ಯಾರಾದರೂ ಕೇಳ್ತೀವ ನಾವು ಹೋಗಿ? ವಿಷದಿಂದ ನಮ್ಮ ಪ್ರಾಣ ಹೋಗುತ್ತೆ ಅಂದಮೇಲೆ ಈ ಪರಮಾತ್ಮನ ಬಿಟ್ಟು ಏನೇನು ದೃಶ್ಯಾಕಾರದಲ್ಲಿ ಇದೆಯೋ ಅದೆಲ್ಲ ವಿಷಕ್ಕೆ ಸಮಾನ. ಏನು ನಾನು ಅನ್ಕೋತಾ ಇದ್ದೀನಿ ಇದು ನನಗೆ ಸುಖ ಕೊಡುತ್ತೆ, ಅದು ಸುಖ ಅಲ್ಲ, ದುಃಖಕ್ಕೆ ಈಡೇರಾಗುವ ವಸ್ತುಗಳು ಅನ್ನೋದು ವಿಷ ಅಂತ ತಿಳಿದ ಮೇಲೆ ವಿಷ ಯಾರು ಕುಡಿಲಿಕ್ಕೆ ಹೋಗ್ತಾರೆ? ಈ ವಿಷ ಅಂತ ವಿವೇಕ ಜಾಗೃತ ಆಯಿತು ಅಂದರೆ ವಿಷಯ ಸೇವನೆ ಯಾರಾದರೂ ಮಾಡ್ತಾರಾ? ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಅಮೂತ್ರ ಮಂಚೆ ಪರಲೋಕ ವೈಕುಂಠಾದಿ ಕೈಲಾಸ ಸ್ವರ್ಗ ಸುಖ ವಿಷಪ್ರಾಯಮಾನಿ ಫಳಭೋಗ ದುಃಖ ವೀತರಾಗದೇಖ ಮಣಿಜೇತ್ಯ. ವೈಕುಂಠ, ಕೈಲಾಸ, ಸ್ವರ್ಗಾದಿ ಉತ್ತಮೋತ್ತಮ ಭೋಗ ಉಪಲಬ್ಧ ಆಗುತ್ತದೆ ಯಾವಾಗ? ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ, ಪುಣ್ಯಕರ್ಮಗಳನ್ನು ಮಾಡಿದಾಗ. ಆದರೆ ಅದು ಮುಗಿದ ಮೇಲೆ ಆಯಿತು, ಫಲ ಮಾಡಿದ್ವಿ, ಈ ಜನ್ಮದಲ್ಲಿ ಭಾಳ ಸಾಕಷ್ಟು ಅದನ್ನು ಮಾಡಿದ್ವಿ, ಇದನ್ನು ಮಾಡಿದ್ವಿ, ಸ್ತೋತ್ರ ಪಠಣೆ ಮಾಡಿದ್ವಿ, ದಿಂಡಿಗೆ ಹೋಗಿ ಬಂದ್ವಿ, ಭಾಳಷ್ಟು ಎಲ್ಲರಿಗೂ ಹೆಲ್ಪ್ ಮಾಡಿದ್ವಿ, ದಾನ ಧರ್ಮಾದಿಗಳು ಮಾಡಿದ್ವಿ, ಇದು ಪುಣ್ಯದ ಗಂಟೆ ಏನಿದೆಯೋ ಇದು ಸ್ವರ್ಗ ಪ್ರಾಪ್ತಿ ಮಾಡಿಕೊಡುತ್ತೆ. ಆದರೆ ಪುಣ್ಯದ ಗಂಟು ಮುಗಿದ ಮೇಲೆ ಮತ್ತೆ ಮರ್ತ್ಯ ಲೋಕಕ್ಕೆ ನಾವು ಪುನರಪಿ ಜನನಂ ಪುನರಪಿ ಮರಣಂಗೆ ಬರಲೇಬೇಕು. ಅದಕ್ಕೆ ಆ ವಿಷಯದ ಕುರಿತಾಗಿ ನಮಗೇನಾಗಬೇಕು? ವೀತರಾಗ ಅಂದರೆ ವೈರಾಗ್ಯ ಬರಬೇಕು. ಸ್ವರ್ಗಲೋಕ ಜೈಸೆ ಗಣಿಕೆಚೆ ಘರ द्रव्य सरता पाहू नेदी द्वार त्याहून नीच ಸ್ವರ್ಗಾचा ವಿಚಾರ ಪುಣ್ಯ ನಾಹಿ ಥೋರ್ ತಯಾ ಠಾಯಿ. ನೋಡಿ, ಎಂಥ ಒಂದು ವ್ಯವಹಾರದಲ್ಲಿ ಹೇಳಬಾರ್ದು, ಆದರೂ ದೃಷ್ಟಾಂತವನ್ನು ಪರಮಪೂಜ್ಯ ಮಹಾರಾಜರು ಏನು ಹೇಳ್ತಾರೆ ಇಲ್ಲಿ? ಯಾವುದಾದ್ರು ಒಂದು ಗಣಿಕ ವೇಶ್ಯೆ ಕಡೆ ಹೋದಾಗ ಅವಳು ಸುಖ ಯಾವಾಗ ಕೊಡ್ತಾಳೆ? ಅವಳಿಗೆ ರೊಕ್ಕ ಕೊಟ್ಟಾಗ ಸುಖವನ್ನು ನೀಡುತ್ತಾಳೆ. ಯಾಕೆಂದರೆ ಅವಳಿಗೆ ದುಡ್ಡು ಬೇಕಾಗಿರುತ್ತೆ. ಅಂದರೆ ಆ ದುಡ್ಡು ಮುಗಿದ ಕೂಡಲೇ ಏನಾಗುತ್ತೆ? ದುಡ್ಡು ಕೊಡಲಿಲ್ಲ ಅಂದರೆ ಆ ಸುಖ ಕೊಡೋದಿಲ್ಲ. ಅಂದರೆ ಅವಾಗ ಏನಾಗುತ್ತೆ? ಆ ದುಃಖಕ್ಕೆ ಈಡೇರಾಗುತ್ತದೆ. ಅದರಂತೆ ಸ್ವರ್ಗಲೋಕದ ಸುಖ ಅಂತ ಹೇಳ್ತಾರೆ. ಯಾವಾಗ ಪುಣ್ಯದ ಒಂದು ಗಂಟು ಹೋಯ್ತಾ, ಕ್ಷೀಣ ಆಯ್ತಾ, ಅಲ್ಲಿಂದ ಅವರು ದೂಕು ಬಿಡ್ತಾರೆ ಪುನಃ ನಮ್ಮನ್ನು. ಅದಕ್ಕೆ ಸ್ವರ್ಗ ಪ್ರಾಪ್ತಿಯ ವಿಚಾರವು ಅಸ್ವೀಕಾರ ಆಗಿರುತ್ತದೆ ಅಂತ ಹೇಳುತ್ತಾ ಸದ್ಗುರು ರಾಜಾರಾಮ್ ಮಹಾರಾಜರ ಚರಣಕ್ಕೆ ಅಭಂಗ ಶ್ಲೋಕ ಪುಷ್ಪವನ್ನು ಅರ್ಪಿಸಿ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.